ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಸ್ವಾಗತ. ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ ಮ್ಯಾನೇಜ್ಮೆಂಟ್ ಸರೆಂಡರ್ಡ್ ಕೋಟಾ ಸೀಟ್ಸ್ನ ಬಿಟ್ಟಿದ್ದಾರೆ. ಯಾವ್ಯಾವುದಂದರೆ ನಿಮ್ಮದೆಲ್ಲ ಅನ್ಎಡೆಡ್ ಕಾಲೇಜಸ್ಸು ಮತ್ತು ಅಲ್ಲಿ ಕಾಮಿಡಿ ಕೆ ಓಕೆ ನಿಮಗೆ MPCA ಕೋಟಾ ಎಲ್ಲದು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ನ ನಿಮಗೆ ಎರಡನ್ನು ಬಿಟ್ಟಿದ್ದಾರೆ. ಸೊ ಇವೆಲ್ಲ ಸೀಟ್ಸು ಎಕ್ಸ್ಟ್ರಾ ಇರುತ್ತೆ ನಿಮಗೆ ಎರಡನ್ನು. ಓಕೆ, ಎಷ್ಟೆಷ್ಟಿದೆ ಅಂತ ಟೋಟಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿ ACS ಕಾಲೇಜಲ್ಲಿ ಮ್ಯಾನೇಜ್ಮೆಂಟು ಇಂಟೇಕ್ ಎಷ್ಟು? ಮ್ಯಾನೇಜ್ಮೆಂಟ್ ಇಂಟೇಕು 16. ಓಕೆ, PHಗೆ 5%, HKಗೆ ಒಂದಿದೆ. ರಿಸರ್ವ್ಡ್ ಕ್ಯಾಟಗರಿ ಯಾವುದಂದರೆ ಕ್ಯಾಟಗರಿ 1, 2A, 3A, 3Bಗೆ ಮತ್ತು SC ಮತ್ತು STಗೆ ಇದೆಲ್ಲದು 15. ಸೊ ಟೋಟಲ್ 15 ಸೀಟ್ಸು ಎರಡು ಸೇರಿಸಿ 15 ಸೀಟ್ಸು ಈ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಅಂತ ಅರ್ಥ. ಸೊ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಅಂದರೆ ಮ್ಯಾನೇಜ್ಮೆಂಟು ಬಿಟ್ಟು ಉಳಿದಿರೋದು ಸರೆಂಡರ್ ಮಾಡಿರ್ತಾರೆ KUಗೆ, KU ನೀವು ತೊಗೊಳ್ಳಿ ಅಂತ. ಅದಕ್ಕೋಸ್ಕರ ATM ಕಾಲೇಜಲ್ಲಿ ನಾನು ಚೆನ್ನಾಗಿರೋ ಕಾಲೇಜಲ್ಲಿ ಟಾಪ್ ಕಾಲೇಜಲ್ಲಿ ಚೆಕ್ ಮಾಡ್ತೀನಿ ನಿಮಗೆ. ದಯಾನ್ ಸರ್ ಅಕಾಡೆಮಿಯಲ್ಲಿ CS ಬ್ರಾಂಚ್ಗೆಲ್ಲ ಇಂಟೇಕ್ ಇಲ್ಲ, ಓನ್ಲಿ ಅವರು ಸಿವಿಲ್ ಬಿಟ್ಟಿದ್ದಾರೆ, ಎಲೆಕ್ಟ್ರಿಕಲ್ಲು ಮೆಕ್ಯಾನಿಕಲ್ಲು. ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸೀಟ್ಸು ಮ್ಯಾನೇಜ್ಮೆಂಟ್ ಸೀಟ್ಸು ಉಳಿದ್ರೆ ಅದನ್ನ ಸರೆಂಡರ್ ಮಾಡ್ತಾರೆ. ಓಕೆ, ಈ ಬ್ರಾಂಚ್ಗೆ ಯೂಶ್ವಲಿ ಉಳಿಯುತ್ತೆ ಯಾವುದಂದರೆ ನಿಮಗೆ ಸಿವಿಲು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ಗೆ ಉಳಿಯುತ್ತೆ. ಮೇನ್ ದಯಾನ್ ಸರ್ ಕಾಲೇಜ್ ಇದೆಲ್ಲ ಇನ್ನೊಂದು, ಇದರಲ್ಲಿ ಕೆಮಿಕಲ್ಲು, ಸಿವಿಲು ಮತ್ತು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ಗೆ ಉಳಿದಿದೆ ಸೀಟ್ಸು. ಓಕೆ, ನೆಕ್ಸ್ಟು ನಾನು ಟಾಪ್ ಕಾಲೇಜಲ್ಲಿ ಹೇಳ್ತೀನಿ ನಿಮಗೆ. ಟಾಪ್ ಕಾಲೇಜಲ್ಲಿ ಯಾವುದಾದ್ರೂ CSಗೆ ಏನಾದರೂ ಉಳಿದಿತ್ತು ಅಂದರೆ ಚಾನ್ಸ್ ಇರುತ್ತೆ ನಿಮಗೆ, ಅಂದರೆ ಅದು ಎಕ್ಸ್ಟ್ರಾ ಸೀಟ್ಸ್ ಅಂತ. ನಿಮಗೆ ಬೇಕಾಗಿರೋ ಕಾಲೇಜು, ನಿಮಗೆ ಬೇಕಾಗಿರೋ ಬ್ರಾಂಚ್ ಏನಾದರೆ ಎಕ್ಸ್ಟ್ರಾ ಸೀಟ್ಸ್ ಇತ್ತಂದರೆ ಅದು ಅಡ್ವಾಂಟೇಜು. ಓಕೆ, ಇದು RK ಇದೆಯಲ್ಲ ರಿಸರ್ವ್ಡ್ ಕ್ಯಾಟಗರಿ, ಇದರಲ್ಲಿ ಎಲ್ಲ ಕ್ಯಾಟಗರಿ ಬರ್ತೀರಾ, ಅದರಷ್ಟು ಬಿಟ್ಟು ಆಮೇಲೆ ಮಾಡ್ತಾರೆ ಅವರು. ಓಕೆ, JSS ಅಕಾಡೆಮಿಲಿ CS ಇಲ್ಲ, ರೋಬೋಟಿಕ್ಸ್ ಇದೆ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಸೀಟ್ಸ್ಗೆ 8 ಇದೆ ಟೋಟಲ್ಲು. ಅದರಲ್ಲಿ RKಗೆ ಟೋಟಲ್ಲು ರಿಸರ್ವ್ಡ್ ಕ್ಯಾಟಗರಿಗೆ ಟೋಟಲಿ 8 ಇದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ KLE ಗೌಟೆಯಲ್ಲಿ ಕೂಡ CS ಇಲ್ಲ. ಓಕೆ, BUBಯಲ್ಲಿ ಇದೆ ನೋಡಿ ಆಪ್ಷನ್ನು ನಿಮಗೆ. VLSI ಇದೆ ಮತ್ತು ಎಲೆಕ್ಟ್ರಿಕಲ್ಗಿದೆ, ಆಟೋಮೇಷನ್ ರೋಬೋಟಿಕ್ಸ್ಗೆ 3 ಸೀಟ್ಸ್ ಇದೆ. ಓಕೆ, ಸೊ ಇವುದು ಎಕ್ಸ್ಟ್ರಾ ಸೀಟ್ಸು ನಿಮಗೆ ಅಡ್ವಾಂಟೇಜು. ಓಕೆ, ನೆಕ್ಸ್ಟು ಚೆನ್ನಾಗಿರೋ ಕಾಲೇಜ್ ನೋಡೋದಾದರೆ ಎಲ್ಲ ನೋಡ್ಕೊಳ್ಳಿ ನೀವು. ನಿಮ್ಗೆ ಬೇಕಾಗಿರೋ ಕಾಲೇಜ್ ಹಾಕಿರ್ತಾರಲ್ವ, ಆ ಕಾಲೇಜಲ್ಲಿ ನಿಮ್ಮ ಬ್ರ್ಯಾಂಚ್ಗೆ ನೋಡಿ ಇಲ್ಲಿ AI ಇದೆ, ರಾಜೀವ್ ಇನ್ಸ್ಟಿಟ್ಯೂಟ್ನಲ್ಲಿ AIಗೆ 15 ಇಂಟೇಕ್ ಇದೆ. ಓಕೆ, 6ನೇ ಸೆಟಲ್ಲಿ ಎಲೆಕ್ಟ್ರಿಕಲ್ಗಿದೆ ಇಂಟೇಕು ಎಕ್ಸ್ಟ್ರಾ ಸೀಟ್ಸು, ಮತ್ತು ಬೇರೆಗೆ ಯಾವುದಿಲ್ಲ, ಓನ್ಲಿ 3 ಬ್ರಾಂಚಸ್ಗಿದೆ. ಓಕೆ, ನೆಕ್ಸ್ಟು ಟಾಪ್ ಕಾಲೇಜಲ್ಲಿ ಯೂಶಲಿ ಇರಲ್ಲ, ನಿಮಗೆ CS ಎಲ್ಲ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಇರಲ್ಲ, CS ಎಲ್ಲ ಮ್ಯಾನೇಜ್ಮೆಂಟಿಗೆ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ಕೋಬೋದು ನೀವು. SITಲಿ ಕೂಡ ಸೇಮು CS ಇಲ್ಲ, ಆದರೆ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಎಲೆಕ್ಟ್ರಿಕಲ್ಗಿದೆ 13 ಸೀಟ್ಸ್ ಎಲ್ಲ ಉಳಿದಿದೆ, ಅವ್ರು ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ನಿಮ್ಗೆ ಇಲ್ಲಿ ಜಾಸ್ತಿ ಸೀಟ್ಸ್ ಉಳಿಯಲ್ಲ, ಆದರೆ NIಯಲ್ಲಿ ಸಿವಿಲ್ ಇದೆ. ಸೊ ನೀವೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ಬೇರೆ ಬ್ರಾಂಚಸ್ಸು ಸಿಗೋ ಚಾನ್ಸ್ ಇರುತ್ತೆ. ಎಕ್ಸ್ಪರ್ಟ್ CS ಬಿಟ್ಟು ನಿಮಗೆ ಬೇರೆ ಚಾನ್ಸ್ ಇರುತ್ತೆ. ಆದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ, ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಮ್ಯಾನೇಜರ್ ಸರ್ ಸೀಟ್ಸು ಯಾವುದಾದ್ರೂ ಎಕ್ಸ್ಟ್ರಾ ಇದೆಯಾ, ನಿಮ್ಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇದೆ ನೋಡಿ ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ 30 ಇಂಟೇಕ್ ಇದೆ, 30 ಉಳಿದಿದೆ ಅವ್ರಿಗೆ. ಸೊ 30 ಕೊಟ್ಬಿಟ್ಟಿದ್ದಾರೆ. ಸೊ ಟೋಟಲ್ ಇದು 52 ಇದೆ. ಇಲ್ಲಿ ಕೆಳಗಡೆ ಬ್ರಾಂಚಸ್ ಅದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅಂದರೆ ನಿಮಗೆ PHಗೆ ಎಷ್ಟು, ಓಕೆ, ಮೆಕ್ಯಾನಿಕಲ್ಗೆ ಟೋಟಲ್ ಸೀಟ್ಸ್ ಎಷ್ಟು, ರೂರಲ್ ಕೋಟಾಗೆ ಎಷ್ಟು, GMಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು, 2A 3A 3B ಅರ್ಬನ್ ಕೋಟಾಗೆ, ಅದೇ ರೀತಿ GM SC ST ಸಪ್ರೇಟಾಗಿ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿದ್ರು, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲ್ ಲಿಂಕು ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇದು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.